ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ದೊಡ್ಡದ ಕಾರ ಬಾಂಡೆ ಎಲ್ಲ ಬೆಳಗ್ಗೆ ಇಟ್ಕೊಂಡೇನಿ ರೀ. ಬೆಳಗ್ಗೆ ಇಟ್ಕೊಂಡೇನಿ. ಈ ಕಡೆ ನಮ್ಮ ಮನೆಯವರು ನಮ್ಮ ಪಾಪು ಎದ್ದೈತೆ ಇಲ್ಲ ಅಂತ ನೋಡಕ್ಕೆ ಹೊಂಟೀನಿ. ನೋಡ್ರಿ, ಅವರು ನಮ್ಮ ಮನೆಯವರು ದೊಡ್ಡದ ಇವತ್ತು ಜಲ್ದಿ ಕೆಲ್ಸಕ್ಕೆ ಹೋಗ್ಯಾರ. ನಮ್ಮ ಗುಂಡಿನೂ ಎದ್ದಿದ್ದಾಳ. ಎದ್ದ ಕಾರ ಎಲ್ಲೋ ಹೊರಗೆ ಅದಾಳ್ರಿ, ಆಟ ಆಡತ್ತಾಳ. ಇಲ್ಲೇ ಹೊರಗೆ ಗಾಡ್ಯಾಗ ಕುಂತಾಳ ನೋಡ್ರಿ ಅಲ್ಲಿ ಆಡತ್ತಾಳ. ಗುಂಡಿ ಆಡತ್ತಾಳ್ರಿ. ಇವಾಗ ಹೊರಗೆ ಹೊಂಟೇನ್ರಿ. ಹೊರಗೆ ನೋಡ್ರಿ ಇಲ್ಲಿ ಗುಂಡಿ ಹೆಂಗೆ ಆಡತ್ತಾಳ. ಗುಂಡಿ ನೋಡ್ಬಿಟ್ಟು ಕ್ಯಾಮ್ರಾಕ್ಕೆ ಹೆಂಗೆ ಇದು ಮಾಡತ್ತಾಳ. ಇವಾಗ ಹೊರಗೆ ಬಂದೇರಿ. ನಮ್ಮ ಮನೆಯಿಂದ ಹೊರಗೆ ಬಂದು ಹೊರಗೆ ನೋಡಿದ್ದೀರಿ. ಇಲ್ಲಿ ನಮ್ಮ ಕಾಕ ಮುಂಜಾನೆದ ಕಾರ ನೀರು ಕಾಸಾತನ್ರಿ, ಜಳಕ ಮಾಡಕ್ಕಂತೇಳಿ ಬಿಸಿನೀರು ಕಾಸಾತಾನ್ರಿ. ನೋಡ್ರಿ ನಮ್ಮ ಮನೆ ಹೊರಗೆ ಹಿಂಗೈತ್ರಿ. ಇಲ್ಲಿ ನೋಡ್ರಿ ನಮ್ಮ ಗುಂಡಿ ಅಲ್ಲಿದ್ದೆ ಇಲ್ಲಿ ತನಕ ಬಂದ್ಲರಿ. ಗಾಡಿ ಮೇಲೆ ಅಲ್ಲಿ ಅಂದ್ರೆ ಇಲ್ಲೇ, ಇಲ್ಲಂದ್ರೆ ಅಲ್ಲೇ ಇರ್ತಾಳ್ರಿ. ಹೊರಗೆ ಬಂದು ಹೊರಗೆ ನೋಡ್ಕೊಂಡು ಕುಂತಾಳ್ರಿ. ಇವಾಗ ಅಡುಗೆ ಮಾಡತ್ತೀನಿ ರೀ. ಬ್ಯಾಳೆ ಹಾಕೀನಿ ರೀ. ಸಾರು ರಾತ್ರಿದು ಹಂಗೆ ಐತ್ರಿ, ಅನ್ನ ಐತ್ರಿ, ಅದನ್ನು ಬಿಸಿ ಮಾಡತ್ತೀನಿ ರೀ. ಪಲ್ಯ ಏನು ಮಾಡ್ಬೇಕಂತೇಳಿ ನೋಡತ್ತೀನಿ ರೀ. ಪಲ್ಯಕ್ಕೆ ಇಲ್ಲಿ ನೋಡ್ರಿ ನಮ್ಮ ಗುಂಡಿ ಹೆಂಗೆ ಕುಂತಾಳಂತೇಳಿ ಚುರುಮುರಿ ಹೆಂಗೆ ತಿನ್ನತ್ತಾಳ ನೋಡ್ರಿ ಈಕಿ. ನೋಡ್ರಿ ಇವಾಗ ಪಲ್ಯ ಮಾಡ್ಬೇಕಂತ ಆಲೂಗಡ್ಡೆ ತೊಗೊಂಡೇನಿ ರೀ. ಆಲೂಗಡ್ಡೆ ಪಲ್ಯ ಮಾಡ್ಬೇಕ್ರಿ. ನಮ್ಮ ಗುಂಡಿ ನೋಡ್ರಿ ಚುಮ್ಮರಿ ಹೆಂಗೆ ತಿನ್ನತ್ತಾಳಂತೆ. ಈಗ ನಾನು ನಮ್ಮ ಗುಂಡಿ ಕೂಡಿ ಆಲೂಗಡ್ಡೆ ಮೇಲಿಂದ ಸಿಪ್ಪಿ ತೆಗಿಯತ್ತೀವಿ ರೀ. ಸಿಪ್ಪಿ ತೆಗೆದ್ರೆ ಜಲ್ದಿ ಆಲೂಗಡ್ಡೆ ಕುದೀತಾವಂತೇಳಿ ಸಿಪ್ಪಿ ತೆಗ್ದು ಆಲೂಗಡ್ಡೆ ಇಡತ್ತೀನಿ ರೀ. ಈ ಕಡೆ ನಮ್ಮ ಗುಂಡಿ ನೋಡ್ರಿ ಚುಮ್ಮರಿ ತಿನ್ಕೋಂತ ಕುಂತಾಳ. ನನಗೆ ಚುಮ್ಮರಿ ಹೆಂಗೆ ತಿನ್ಸಾತಾಳ ನೋಡ್ರಿ. ಆಸೆ ತೋರಿಸ್ತಾಳ್ರಿ ನನಗೆ. ಗುಂಡು ಗುಂಡು ಹಾಯ್ ಮೇಡಮ್. ಹಾಯ್ ಮಾಡಿ, ಹಾಯ್ ಮಾಡ, ಅನ್ಸು ಹಾಯ್ ಮಾಡಿ. ಹಾಯ್ ತೇತೆ ಗುಂಡ ಅದೇಡಮ್ಮು. ಅವ್ರಿಗೆ ತಿನ್ನ ಕೊಡ್ತಿ? ಹಾಂ, ಅಲ್ಲಿ ಕೊಡು, ಅವ್ರಿಗೆ ಕೊಡು, ಅಲ್ಲಿ ಕೊಡು, ಅವ್ರಿಗೆ ಕೊಡು. ಆತನ ಆತನಲ್ಲಿ
Tata. Hiya. ಇವಾಗ ಆಲೂಗಡ್ಡೆ ಸಿಪ್ಪಿ ಎಲ್ಲ ತೆಗೆದು ಈಗ ಆಲೂಗಡ್ಡೆ ಪಲ್ಯ ಮಾಡತ್ತೀನಿ ರೀ. ಇಲ್ಲಿ ನೋಡ್ರಿ ಸಿಪ್ಪಿ ಎಲ್ಲ ನನ್ನ ಮಗಳು ಹೆಂಗೆ ಮನೆ ತುಂಬ ಹರಿದಾಳೆ ಅಂತ ಹೇಳ್ರಿ. ಇವಾಗ ನೋಡ್ರಿ ಆಲೂಗಡ್ಡೆ ಪಲ್ಯ ಆಗೈತ್ರಿ, ಆ ಕಡೆ ಸಾರು ಎಲ್ಲ ಆಗೈತ್ರಿ. ಇವಾಗ ನಮ್ಮ ಗುಂಡಿ ಆಡ್ಸಕ್ಕಂತೇಳಿ ಓನ್ಯಾಂದ ಒಂದು ಅವಿ ಬಂದಾಳ್ರಿ. ಈಕೆ ಹೆಸರು ತಮ್ಮಣ್ಣ ಅಂತ ಹೇಳ್ರಿ. ಆಕಿ ನಮ್ಮ ಹುಡುಗಿನ ಆಡ್ಸತ್ತಾಳ. ಇವಾಗ ನಾ ಇನ್ನು ರೊಟ್ಟಿ ಮಾಡ್ಬೇಕ್ರಿ. ರೊಟ್ಟಿ ಮಾಡಕ್ಕಂತೆ ನೀರು ಕುದಿಯಕ್ಕೆ ಇಟ್ಟೇನಿ ರೀ. ಇವಾಗ ನೀರು ಕುದ್ದಾವ್ರಿ, ಅದನ್ನು ಹಿಟ್ಟಿಗೆ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊತೀನಿ ರೀ. ಈಗ ಹಿಟ್ಟಿಗೂ ನೀರು ಹಾಕ್ಕೊಂಡೆ ರೀ, ಹಂಚನ್ನು ಬಿಸಿ ಮಾಡಕ್ಕೆ ಇಟ್ಟೇನಿ. ಈಗ ಹಿಟ್ಟೆಲ್ಲ ಕಲಿಸ್ಕೊಂಡು ರೊಟ್ಟಿ ಮಾಡಿ ಮುಗಿಸ್ತೇನೆ ರೀ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆಯರ ಮನೆ ಕಡೆ ಹೋದೆ ರೀ. ನಮ್ಮ ಅತ್ತೆ ಅಂದರೆ ಇವತ್ತು ದೇವರ ಪೂಜೆ ಮಾಡೋದು, ನವರಾತ್ರಿ 1ನೇ ದಿನ ಐತಿ. ಘಟ್ಟ ಸ್ಥಾಪನೆ ಮಾಡ್ಬೇಕು, ಹೂವು ಹಣ್ಣು ಅದು ತರೋಗ, ಕಾಯಿ ಅದು ತರೋಗಂತೇಳಿ ನಾನು ಮಾರ್ಕೆಟಿಗೆ ಕಳಿಸಿದ್ರಿ. ನಾ ಇಲ್ಲಿ ಬಂದು ಹೂವು ತೊಗೊಂಡೇನಿ ರೀ, ಹಣ್ಣು ತೊಗೊಂಡೇನಿ ರೀ. ಈಗ ಸೂಪರ್ ಬಜಾರ್ದಾಗ ಹಾಲು, ಮೊಸರು, ದೇವ್ರಿಗೆ ಹಾಕೋ ಎಣ್ಣೆ, ವಿಭೂತಿ ತೊಗೊಂಡೇನಿ ರೀ. ತೊಗೊಂಡು ಈ ಕಡೆ ಬಿಲ್ ಮಾಡ್ಸಾತೀನಿ ರೀ. ಈಗ ನಮ್ಮ ಮನ್ಯಾಗ ದೇವ್ರದ ಘಟ್ಟ ಹಾಕತ್ತಾರ ರೀ. ನಮ್ಮ ಅತ್ತೆಯವರು ದೇವರ ಎಲ್ಲ ಪೂಜೆ ಮಾಡ್ಯಾರ ರೀ. ದೇವರ ಎಲ್ಲ ಪೂಜೆ ಮಾಡಿ ಇವಾಗ ಕಳಸ ಅದು ಇಟ್ಟು, ಕಳಸ ಹೂವೆಲ್ಲ ಇಟ್ಟು ದೇವರ ನೋಡ್ರಿ ಈ ಥರ ಚೆಂದಾಗೆ ರೆಡಿ ಮಾಡ್ಯಾರ ರೀ. ಇವಾಗ ಅದು ಘಟ್ಟ ಹಾಕುವಂಥ ಒಂದು ಬೇರೆ ದೀಪ ಇರುತ್ತಲ್ಲ ರೀ, ಅದಕ್ಕೆ ಎಣ್ಣೆ ಹಾಕ್ಬೇಕಂತೇಳಿ ಈ ಥರ ಬತ್ತಿ ಎಲ್ಲ ರೆಡಿ ಮಾಡ್ಕೊಳತ್ತಾರ ರೀ. ಈ ಥರ ಬತ್ತಿ ರೆಡಿ ಮಾಡ್ಕೊಂಡು ಎಣ್ಣೆ ಹಾಕಿ ದೀಪ ಹಚ್ತಾರೆ ರೀ. ನೋಡ್ರಿ ಇವತ್ತು ನಮ್ಮ ಊರಾಗ ದೇವಿ ಮೂರ್ತಿ ತೊಗೊಂಬಂದಾರ ರೀ. ಈ ದೇವಿ ಮೂರ್ತಿ 9 ದಿನ ಇಟ್ಟು ಪೂಜೆ ಮಾಡ್ತಾರೆ ರೀ. ನೋಡ್ರಿ ದೇವಿ ಮೂರ್ತಿ ಎಷ್ಟು ಚಂದ ಐತೆ ಅಂಥೇಳಿ. ನೋಡ್ರಿ ಮುಂದೆ ಈಶ್ವರಲಿಂಗ ಐತಿ, ಒಂದು ಕೈಯಾಗ ಹೋರಿ ಹಿಡ್ಕೊಂಡಾರ್ರಿ. ದೇವ್ರ ವಿಡಿಯೋ ಹಗಲಿಗೆ ನಾ ಅಲ್ಲೇ ಗಲ್ಲಿ ಒಳಗೆ ಹೋದ್ನಿ ಅಂದ್ರೆ ವಿಡಿಯೋ ಮಾಡಿ ಹಾಕ್ತೇನಂತ್ರಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನೆಲಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ದೇವಿ ಭಕ್ತರಾಗಿದ್ರಿ ಅಂದ್ರೆ ಜೈ ಭವಾನಿ ಅಂತ ಕಮೆಂಟ್ ಹಾಕ್ರಿ. ನಮಸ್ಕಾರ ರೀ ಎಲ್ಲರಿಗೆ. ಗುಡ್ ನೈಟ್.